ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಹೊಸದು ಒಂದು ರೆಸಿಪಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಏನಪ್ಪ ಅಂದರೆ, ನೋಡ್ತಿರ್ಬೋದು ನೀವು ವಿಡಿಯೋದಾಗ ಚಪಾತಿ ಯಾವ ಪರಿ ಉಬ್ಬಿ ಬಂದೈತೆ, ಎಷ್ಟು ಚೆನ್ನಾಗಿ ಬಂದೈತೆ, ಎಷ್ಟು ಸಾಫ್ಟಾಗಿ ಮೃದುವಾಗಿ ಹೋಳಿಗೆ ಥರ ಆಗ್ಯಾವ್ರಿ ಚಪಾತಿ. ಈ ಥರ ಚಪಾತಿನ ಮಾಡೋದು ಹೆಂಗೆ ಅಂತೇಳಿ ಕೆಲವೊಂದು ಟಿಪ್ಸ್ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಆಮೇಲೆ ಹೊಸದಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಸ್ನೇಹಿತರೆ, ನಾನು ನೈಟ್ ಊಟಕ್ಕೆ ಮಾಡಾಕತ್ತೀನಿ ಚಪಾತಿನ. ಹಂಗಾಗಿ ಸ್ವಲ್ಪ ಹಾಕೋತೀನಿ, ಒಂದೂವರೆ ಕಪ್ಪು ಗೋಧಿ ಹಿಟ್ಟು ಹಾಕೋತೀನಿ. ಹಾಕ್ಕೊಂಡು ಈಗ ಅದನ್ನ ಸ್ವಲ್ಪ ಉಪ್ಪು ಹಾಕಿ ನಾದ್ಕೋಬೇಕು. ಚಪಾತಿ ಎಲ್ಲರೂ ಮಾಡ್ತಾರೆ, ಚಪಾತಿ ಯಾರಿಗೆ ಮಾಡೋಕ್ಕೆ ಬರಲ್ಲ ಹೇಳ್ರಿ, ಎಲ್ಲರೂ ಮಾಡ್ತಾರೆ. ಆದರೆ ಎಷ್ಟೋ ಜನಗಳಿಗೆ ಮಾಡಿದ ಚಪಾತಿ ಈ ಥರ ಉಬ್ಬಿ ಬರೋದಿಲ್ಲ, ಸಾಫ್ಟಾಗಿ ಮೃದುವಾದ ಚಪಾತಿ ಮಾಡೋಕ್ಕೆ ಬರ್ತಿರಲ್ಲ, ಕಟುಕಕ್ಕವು ಇಲ್ಲ ಏನೋ ಹಸಿ ಬಿಸಿ ಅಂತಾರಲ್ಲ, ಆ ಥರ ಬೇಯಿಸೋದ್ರೊಳಗೆ ಏನಾದರೂ ಮಿಸ್ಟೇಕ್ ಆಗೋದು ಇಲ್ಲ ಈ ಥರ ಆಗ್ತಿರ್ತೈತಿ. ಈ ಥರ ಅದು ಕೂಡ ಪದ್ರ ಚಪಾತಿ ಮಾಡಿಲ್ಲ, ನಾನು ಸಪ್ರೇಟಾಗಿ ಲೇಯರ್ ಮಾಡ್ಕೊಂಡು ಮಾಡೋಕತ್ತಿಲ್ಲ. ಟ್ರಯಾಂಗಲ್ ಶೇಪ್ ಫೋಲ್ಡ್ ಮಾಡಿ ಮಾಡ್ತಾರಲ್ಲ ಆ ಚಪಾತಿ, ನಾವು ಫೋಲ್ಡಿಂಗ್ ಮಾಡ್ದನ ಆ ಥರ ಪದ್ರ ಚಪಾತಿ ಬರುತ್ತೆ. ಅಷ್ಟು ಸಾಫ್ಟಾಗಿ ಅಷ್ಟು ಚೆಂದಾಗಿ ಬರ್ತಾವ್ರಿ ಚಪಾತಿ. ಈ ಥರ ಮಾಡೋದು ಆ ಥರ ಬರಬೇಕಾಗಿ ಪರ್ಫೆಕ್ಟಾಗಿ ಉಬ್ಬಿ ಬರಬೇಕು ಚಪಾತಿ ಅಂದ್ರೆ. ಕೆಲವೊಂದು ಟಿಪ್ಸ್ ಅದಾವೆ, ಒಂದು ಜೊತೆಗೆ ಶೇರ್ ಮಾಡ್ಕೋತೀನಿ. ನೀವು ಅದೇ ರೀತಿ ಫಾಲೋ ಮಾಡಿ ನೋಡಿರಿ, ಚಪಾತಿ ಹಾಗೆ ಬರ್ತಾವೆ. ಮಾಮೂಲಿಯಾಗಿ ನಮ್ಮ ಮನ್ಯಾಗ ಚಪಾತಿ ತಿನ್ನೋದು ಕಡಿಮೆ, ಆದರೆ ಈ ಥರ ಮಾಡಿದಾಗ ಭಾಳ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸಾಫ್ಟಾಗಿ ಬರ್ತಾವೆ. ತಿಂದೇ ಇರೋರು ಕೂಡ ತಿಂತಾರೆ ಚಪಾತಿನ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲ್ಸಾಕತ್ತೀನಿ ಸ್ನೇಹಿತರೆ. ನಾನು ಒಟ್ಟಿಗೆ ನೀರು ಹಾಕ್ಕೊಂಡು ಕಲ್ಸಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಹಿಟ್ಟು ಪೂರ್ತಿ ತಿಳುವಾಗ ಚಾನ್ಸಸ್ ಇರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ನಾತ ನೀರು ಹಾಕೋರಿ. ಆಮೇಲೆ ಇನ್ನೊಂದು ಹಿಟ್ಟು ನಾದೋದು ಮೇನ್ ಪಾಯಿಂಟ್ ಇರ್ತೈತಿ ಇದ್ರೊಳಗೆ. ಮುಖ್ಯವಾಗಿದ್ದಂದ್ರೆ ಹಿಟ್ಟು ನಾದೋದು. ನೀವು ಎಷ್ಟು ಚಲೋತ್ನಾಗ ಹಿಟ್ಟು ನಾದ್ಕೋತಿರಲ್ಲ ಆ ಥರ ಚಪಾತಿ ಬರುತ್ತೆ. ಚಪಾತಿ ಆಯಿತು, ರೊಟ್ಟಿ ಆಯಿತು, ಪೂರಿ ಆಯಿತು, ಯಾವುದೇ ಅದು ಹಿಟ್ಟು ನಾದೋದ್ರೊಳಗೆ ಮೇನ್ ಇರ್ತೈತಿ. ನಾವು ಹಿಟ್ಟು ಎಷ್ಟು ಚಲೋ ನಾದ್ಕೋತೀವಿ ಅದ್ರ ಥರ ಯಾವುದೇ ಆಯಿತು ಅಡಿಗೆ ಬರ್ತೈತಿ, ಔಟ್ಪುಟ್ ಬರ್ತೈತಿ ಅಂತಾರಲ್ಲ ಹಾಗೆ ಮಿದುವಾಗಿ ಸಾಫ್ಟಾಗಿ ನಾದ್ಕೋಬೇಕು ಹಿಟ್ಟನ್ನ. ಒಬ್ಬೊಬ್ಬರು ಹೆಂಗೆಲ್ಲ ನಾದ್ತಾರ ಅಂದರೆ ಹಿಟ್ಟು ಪೂರ್ತಿ ಗಟ್ಟಿ ಹಿಂಗೆ ಮುಟ್ಟಿದ್ರೆ ಬೆಳ್ಳು ಅದ್ರೊಳಗೆ ಹೋಗ್ತಿರಲ್ಲ, ಅಷ್ಟು ಗಟ್ಟಿ ನಾದಿರ್ತಾರೆ ಚಪಾತಿಗೆ. ಹಾಗಾದರೆ ಚಪಾತಿ ಉಬ್ಬಿ ಬರೋದಿಲ್ಲ, ಸಾಫ್ಟ್ ಕೂಡ ಆಗೋದಿಲ್ಲ, ಒಳ್ಳೆ ಕಟಕ್ ರೊಟ್ಟಿ ಥರ ಶಕ್ತಿಯಾಗಿ ಬರ್ತಾವೆ. ಈಗ ನೋಡಿರಿ, ಈ ಥರ ನಾದ್ಕೊಂಡು ಈ ಹದಕ್ಕೆ ನಾದ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಾಕತ್ತೀನಿ, ಯಾಕಂದರೆ ಮೇಲೆ ಡ್ರೈ ಆಗಬಾರ್ದದು. ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಹಿಂಗತೆ ನೆನೆಯಕ್ಕೆ ಇಟ್ಟಿದ್ದೆ ರೀ. ಅಲ್ಲಿವರೆಗೆ ನಾನು ಪಲ್ಯ ಮಾಡಿಕೊಂಡೆ, ಇದು ನೆನೆಯವರೆಗೂ. ಈಗ ನೆಂದೈತಿ ನೋಡ್ತಿರ್ಬೋದು ಹಿಟ್ಟು ಯಾವ ಹದಕ್ಕೆ ಐತೆ ಅಂತೇಳಿ. ಇದನ್ನು ಇನ್ನೂ ಒಂದು ಸರಿ ಬೇಕಾದ್ರೆ ನಿಮಗೆ ಮಿದ್ಕೊಂಡಾಗಿದ್ರೆ ಮಿದ್ಕೋರಿ. ನಾನು ಈಗೇನು ಮಾಡಾಕತ್ತೀನಿ, ಎಲ್ಲನೂ ಒಂದೇ ಸಾರಿ ಪದ್ರಿ ಚಪಾತಿ ಇನ್ನೊಂದು ವಿಡಿಯೋದಾಗ ಶೇರ್ ಮಾಡ್ಕೋತೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಿಂಗೆ ಬುತ್ತಿ ಹಂಚ್ತಾರಲ್ಲ, ಬೈಕ್ ಬುತ್ತಿ ಅವೆಲ್ಲ ಮಾಡುವಾಗ ಅವಾಗ ಮಾಡಿರ್ತಾರೆ ಆ ಥರ ಚಪಾತಿ, ಎರಡು ಪದ್ರಿನ ಚಪಾತಿ. ಅದನ್ನು ಇನ್ನೊಂದು ಸರಿ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ. ಅದು ಈಗ ನಾ ಮಾಡ್ತಿರೋದು ಪದ್ರಿನ ಚಪಾತಿ ಅಲ್ಲ, ಜಸ್ಟ್ ಹಾಗೆ ಜಾಸ್ತಿ ತೊಗೊಂಡು ಅದನ್ನ ಟ್ರಯಾಂಗಲ್ ಶೇಪ್ ಫೋಲ್ಡ್ ಮಾಡಿ ಮಾಡ್ತಾರಲ್ಲ ಆ ಚಪಾತಿ. ಆ ಪದ್ರಕ್ಕೆ ಚಪಾತಿಗಿಂತ ಈ ಥರ ಚಪಾತಿ ಭಾಳ ಸಾಫ್ಟ್ ಬರ್ತೈತಿ. ಯಾಕಂದ್ರೆ ನಾನು ಎರಡು ಥರನ ಮಾಡಿರ್ತೀನಿ, ನಂಗೆ ಅದಕ್ಕಿಂತ ಈ ಚಪಾತಿನ ಭಾಳ ಇಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ಸಾಫ್ಟ್ ಬರ್ತಾವೆ, ನೋಡ್ತಿರ್ಬೋದು ನೀವು. ಈಗ ನಾನು ಫಸ್ಟಿಗೆ ಒಂದು ಉಳ್ಳಿ ಅಂತೀವಲ್ರಿ, ಕೈಯಾಗ ಒಂದು ಉಳ್ಳಿ ಸೌನ್ಯಾಗ ಮಾಡ್ಕೋಬೇಕು. ಈ ಥರ ಚಪಾತಿ ಮಾಡೋಗಿದ್ರೆ ಮಾಡಿಕೊಂಡು ಅದನ್ನು ಒಂದು ಅಂಗೈ ಅಗಲ ಈ ಥರ ಲಟ್ಟಿಸ್ಕೊಂಡೇನಿ ರೀ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸರಿ ಫೋಲ್ಡ್ ಮಾಡಬೇಕು. ಒಂದು ಫೋಲ್ಡ್ ಮಾಡಿದ್ಮೇಲೆ ಮತ್ತೊಂದು ಸ್ವಲ್ಪ ಈ ಥರ ತೋರ್ಸಾಕ್ತೀನಿ ಹೊಡೆಯೋದ್ರಾಗ. ಆ ರೀತಿಯಾಗಿ ಇನ್ನೊಂದು ಚೂರು ಎಣ್ಣೆ ಹಚ್ಕೊಂಡು ಅದನ್ನೇ ಇನ್ನೊಂದು ಸರಿ ಮಡ್ಚ್ಕೊಂಬಿಡ್ರಿ. ಅದು ತ್ರಿಕೋನಾಕಾರ ಮಡ್ಚ್ಕೊಂಡಾದ್ಮೇಲೆ ಬಾರ್ಡ್ರ್ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಲಟ್ಟಿಸ್ಕೊತಾ ಬರ್ರಿ. ಎಷ್ಟೋ ಜನಗಳಿಗೆ ಈ ಥರ ಟ್ರಯಾಂಗಲ್ ಶೇಪ್ ಈ ಥರ ಮಾಡೋದ್ರಿಂದ ವಾಪಸ್ ಚಪಾತಿ ರೌಂಡ್ ಶೇಪ್ ಬರೋದಿಲ್ಲ ಈ ಥರ ಹೇಳ್ತಾರೆ. ಇಲ್ಲ, ಸ್ಟಾರ್ಟಿಂಗ್ ಹಾಗೆ ಆಗುತ್ತೆ, ಅದು ಬರದೇ ಇದ್ರೂ ಪರವಾಗಿಲ್ಲ. ಟೇಸ್ಟಾಗಿ ಸಾಫ್ಟಾಗಿ ಬಂದರೆ ಸಾಕು ಚಪಾತಿ, ನಮಗೆ ಶೇಪ್ ಯಾವ್ದಾರ ಬರಲಿ. ಸ್ಟಾರ್ಟಿಂಗ್ ಹಾಗೆ ಅನ್ಸುತ್ತೆ, ಆಮೇಲೆ ಮಾಡ್ತಾ ಎಲ್ಲದು ಕರೆಕ್ಟಾಗಿ ರೂಢಿ ಆಗುತ್ತೆ. ಈ ಥರ ನೀಟಾಗಿ ಒಂದೇ ಲೆವೆಲಲ್ಲೇ ಲಟ್ಟಿಸ್ಬೇಕು ಸ್ನೇಹಿತರೆ ಚಪಾತಿನ. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಮಾಡ್ಕೋಬಾರ್ದು, ಹಾಗಾದ್ರೂ ಕೂಡ ಚಪಾತಿ ಉಬ್ಬಿ ಬರೋದಿಲ್ಲ. ಒಂದೇ ಲೆವೆಲ್ನಾಗ ಇರಬೇಕು ಚಪಾತಿ. ನಾವು ಲಟ್ಸಿರೋದೇನಿರುತ್ತಲ್ಲ ಸುತ್ತಲೂ ತೆಳ್ಳಾಗಿ ನಡು ದಪ್ಪ ಆಗ್ತಿರ್ತೈತಿ. ಕೆಲವು ಜನ ಲಟ್ಸಿದ್ದು ಹಂಗೆ ಆಗಬಾರ್ದು.
ಸೆಂಟ್ರ್ ಜಗ್ಗು ಪ್ರೆಸ್ ಮಾಡಿ ಲಟ್ಟಿಸಿ ಲಾಸ್ಟ್ ಎಲ್ಲ ನಡು ತಳ್ಳ ಮಾಡಿ ಲಾಸ್ಟ್ಗೆಲ್ಲ ದಂಡಿ ಎಲ್ಲ ದಪ್ಪ ದಪ್ಪ ಬಿಟ್ಟಿರ್ತಾರೆ. ಆ ಥರನೂ ಮಾಡಬಾರ್ದು. ಎಲ್ಲ ಕಡೆ ಈಕ್ವಲಾಗಿ ಈವನ್ನಾಗಿ ನೋಡ್ತಿರ್ಬೋದು, ನಾ ತೋರ್ಸಾಕತ್ನಲ್ಲ ಆ ರೀತಿಯಾಗಿ ನೀಟಾಗಿ ಲಟ್ಟಿಸ್ಕೋರಿ. ಸ್ವಲ್ಪ ದಪ್ಪದೊಳಗೆ ಇದ್ರೂ ನಡೀತೈತಿ. ಚಪಾತಿ ಇನ್ನೂ ಸಾಫ್ಟಾಗಿ ಚಲೋತ್ನೇ ಬರ್ತೈತಿ ಬೇಯಿಸುವಾಗ. ಈಗ ನಾನು ಲಟ್ಟಿಸಿದ್ದು ಈಗ ಇನ್ನೇನು ಆಯಿತು ಸ್ನೇಹಿತರೆ. ಈಗ ಇದನ್ನು ಡೈರೆಕ್ಟಾಗಿ ಹಂಚಿ ಹಾಕಿ ಬೇಯಿಸ್ಕೊಳೋಣ. ನಾನು ಇಲ್ಲಿ ಚಪಾತಿ ಬೇಯಿಸೋಕೆ ಇಟ್ಟಿರೋದು ರೊಟ್ಟಿ ಹಂಚು ರೀ. ಈ ದೋಸೆ ಹಂಚು ಅದು ಇನ್ನೊಂದು ಥರ ಬರುತ್ತಲ್ಲ ನಾನ್ ಸ್ಟಿಕ್ ತವ, ಅದ್ರಾಗೆಲ್ಲನೂ ಮಾಡ್ತಾರೆ. ಆದ್ರೆ ನಾ ಯಾವಾಗಲೂ ಮಾಡೋದು ಈ ಕಬ್ಬಿನ ಹಂಚೊಳಗೆ ಮಾಡಿರ್ತೀನಿ ರೊಟ್ಟಿ ಹಂಚಿನಾಗ. ಚಪಾತಿ ಭಾರಿ ಮಸ್ತ್ ಬೇಯ್ತಾವ್ರಿ ಇದ್ರೊಳಗೆ. ಈಗ ನೋಡಿರಿ ಸ್ವಲ್ಪ ಎಣ್ಣೆ ಚಿಮುಕ್ ಹೊಡೆದು ಅಂದರೆ ಹಂಚಿಗೆಲ್ಲ ಎಣ್ಣೆ ಸ್ವಲ್ಪ ಕೈಲೇ ಹಾಕಿದೆ, ಚಿಮ್ಕಿನಿ ಹಾಕಿಸಿ ಚಪಾತಿ ಹಾಕೀನಿ. ನಾನು ಅತಿಯಾಗಿ ಎಣ್ಣೆ ಕೂಡ ಜಾಸ್ತಿ ಯೂಸ್ ಮಾಡಾಕತ್ತಿಲ್ಲ. ಬೇಕಾದ್ರೆ ನೀವು ನೋಡ್ತಿರ್ಬೋದು ಸುಮಾರು ಜನ ಎಷ್ಟು ಚಪಾತಿ ತುಂಬ ಬರೀ ಎಣ್ಣೆನೇ ಇರುತ್ತೆ. ಎಲ್ಲ ರೀತಿಯಿಂದ ಎಣ್ಣೆ ಹಾಕಿರ್ತಾರೆ. ಅದು ಸಾಕಷ್ಟು ಎಣ್ಣೆ ಹಾಕಿ ಮಾಡ್ತಾರೆ. ಅಷ್ಟು ಎಣ್ಣೆ ಸತೆ ಯೂಸ್ ಮಾಡಾಕತ್ತಿಲ್ಲ ನಾನು, ನೀವು ನೋಡ್ತಿರ್ಬೋದು ನೋಡಿರಿ. ಈಗ ಸ್ವಲ್ಪ ಒಂದು ಕಡೆ ಬೇಯ್ದು ಒಂಚೂರು ಎಣ್ಣೆ ಸವರ್ಕೊಂಡಿದ್ದೆ ಸ್ಪೂನಿಲ್ಲೇ. ಈಗ ಟರ್ನ್ ಮಾಡಿ ಹಾಕೀನಿ. ನೋಡಿರಿ ಯಾವ ಥರ ಉಬ್ಬಾಕತ್ತೈತಿ ಚಪಾತಿ. ಅಂದರೆ ಹಿಟ್ಟು ನಾದ್ಕೋತೀವಲ್ಲ ಅದ್ರಾಗ ಇರೋದು ಮೇಯ್ನಾಗಿ. ಹಂಗಾಗಿ ನೀಟಾಗಿ ಕರೆಕ್ಟಾಗಿ ಹಿಟ್ಟು ನಾದ್ಕೋರಿ. ಒಂದಲ್ಲೇ ಇದಕ್ಕೆ ಹದವಾಗಿ ಹಿಟ್ಟು ನಾದ್ಕೋರಿ. ಈಗ ನೋಡ್ತಿರ್ಬೋದು ನಾನು ಎರಡು ಕಡೆಯೂ ಟರ್ನ್ ಮಾಡಿ ಈ ಥರ ಒತ್ತಿ ಬೇಯಿಸಾಕತ್ತೀನಿ. ಎಲ್ಲಿ ಹಸಿ ಅನಿಸ್ಬಾರ್ದು. ಚಪಾತಿ ಗೋಧಿ ಹಿಟ್ಟಿಂದು ಆಹಾರ ಯಾವುದಾಯ್ತು ನೀಟಾಗಿ ಬೇಯಿಸ್ಬೇಕು. ಯಾವುದೂ ಅರ್ಧಂಬರ್ಧ ಆಗಬಾರ್ದು. ಯಾಕಂದ್ರೆ ಸ್ವಲ್ಪ ಮಕ್ಕಳಿಗೆ ಆಯಿತು, ಸ್ವಲ್ಪ ಏಜ್ ಆದವ್ರಿಗೆ, ಕೆಲವೊಂದಿಷ್ಟು ಮಂದಿಗೆ ಗೋಧಿ ಹಿಟ್ಟಿನ ಆಹಾರ ಆಗಿ ಬರ್ತಿರಲ್ಲ. ಅದ್ರಾಗ ಈ ಥರ ಹಸಿ ಬಿಸಿ ಮಾಡಿದ್ರಂತೂ ಹೊಟ್ಟೆ ಹಾಳಾಗೋ ಚಾನ್ಸಸ್ ಇರ್ತೈತೆ. ಹಾಗಾಗಿ ನೀಟಾಗಿ ಸರಿಯಾಗಿ ಬೇಯಿಸ್ಕೋಬೇಕು ಒತ್ತಿ. ಈಗ ನಾನು ನಿಮ್ಗೆ ಮತ್ತೊಂದು ಚಪಾತಿ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈಗ ನಾನು ಸೇಮ್ ಟು ಸೇಮ್ ಹಾಗೇನ ಸೇಮು ಒಂದು ಅಂಗೈಯಾಗಲ ಈ ಥರ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಆಮೇಲೆ ಫೋಲ್ಡ್ ಮಾಡಿ ಅಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದು ಸರಿ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡಿ ಒಂದು ಸ್ವಲ್ಪ ಒಣ ಹಿಟ್ಟು ಅಂತೀವಲ್ಲ ಪುಡಿ ಹಿಟ್ಟು, ಜೋಳದ ಹಿಟ್ಟು ಹಚ್ಚಾಕತ್ತೀನಿ ನಾನು. ಗೋಧಿ ಹಿಟ್ಟು ಹಚ್ಚೋದಿಲ್ಲ, ಕೆಲವು ಜನ ಹಚ್ತಾರೆ. ಆದರೆ ಗೋಧಿ ಹಿಟ್ಟು ಹಚ್ಚೋದ್ರಿಂದ ಚಪಾತಿ ಸೀದು ಹೋಗ್ತಾವ್ರಿ. ಹಾಗಾಗಿ ಜೋಳದ ಹಿಟ್ಟು ಹಚ್ಕೋಬೇಕು ಚಪಾತಿ ಲಟ್ಸುವಾಗ ಮಾತ್ರ. ಈಗ ಸೇಮ್ ಟು ಸೇಮ್ ಅದೇ ರೀತಿ ಚಪಾತಿ ನಮಗೆ ಎಷ್ಟು ಸೈಜ್ ಬೇಕೋ ಆ ಥರ ಲಟ್ಟಿಸ್ಕೊಳ್ಳೋದು ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಉಪ್ಪು ಒಂದು ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಏನು ಪಲ್ಯನ ಬೇಡ, ಹಂಗೆ ಅಷ್ಟು ರುಚಿ ಇರ್ತಾವೆ ಚಪಾತಿ ಸಾಫ್ಟಾಗಿ ಬಂದುಬಿಟ್ಟಿದ್ರೆ. ಅದ್ರಾಗ ಸ್ವಲ್ಪ ಉಪ್ಪು ಹಾಕಿ ನಾದಿರ್ತೀವಲ್ಲ, ನಿಜವಾಗ್ಲೂ ಹಾಗೆ ತಿನ್ನೋಕೆ ಇಷ್ಟ ಪಡ್ತಿರ್ತೀವಿ. ಆ ಥರ ಆಗಿರ್ತದೆ ಚಪಾತಿ ಮಾತ್ರ. ಒಂದು ಸರಿ ನೀವು ಈ ಥರ ಫಾಲೋ ಮಾಡಿರಿ. ನಾನು ಹೇಳ್ದಂಗೆ ಟಿಪ್ಸ್ ಎಲ್ಲ ಫಾಲೋ ಮಾಡಿರಿ. ನಿಜವಾಗಿ ಚಪಾತಿ ಎಷ್ಟು ಚಪಾತಿ ಮಾಡ್ತಿರೋ ಅಷ್ಟು ಚಪಾತಿನೂ ಉಬ್ಬಿ ಬರ್ತಾವೆ, ಅಷ್ಟು ಮಸ್ತ್ ಆಗ್ತಾವೆ. ನೀವು ಟ್ರೈ ಮಾಡಿ. ಏನು ಅನ್ಸುತ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಈಗ ನೋಡ್ತಿರ್ಬೋದು ಈ ಥರ ಸಣ್ಣಗೆ ಬಬಲ್ ಬಂದು ಕೂಡಲೇ ಟರ್ನ್ ಮಾಡಬೇಕು. ಚಪಾತಿನ ಟರ್ನ್ ಮಾಡಿ ಹಾಕ್ಕೋಬೇಕು. ಈಗ ಆ ಸೈಡನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಸ್ಪೂನ್ ಸಹಾಯದಿಂದ, ಇಲ್ಲಾಂದ್ರೆ ಒಂದು ಕಾಟನ್ ಬಟ್ಟೆ ತೊಗೊಳ್ರಿ, ಅದರಿಂದ ಪ್ರೆಸ್ ಮಾಡಿ ಬೇಯಿಸಿದ್ರೆ ನಡೆಯುತ್ತೆ. ನಾನು ಜಸ್ಟ್ ಸ್ಪೂನಿಲ್ಲೇ ಬೇಯಿಸಾಕತ್ತೀನಿ. ಎಲ್ಲೆಲ್ಲಿ ದಂಡಿಗೆಲ್ಲ ಹಸಿ ಅನಿಸ್ತೈತಲ್ಲ ಅಲ್ಲೆಲ್ಲ ಪ್ರೆಸ್ ಮಾಡಿ ಬೇಯಿಸೋದಷ್ಟೇ. ನೋಡ್ತಿರ್ಬೋದು ನೀವು ಹೆಂಗೆ ಹೊಟ್ಟೆ ಉಬ್ಬಿ ಬರಾಕತ್ತೈತಿ ಚಪಾತಿ ಅಂತೇಳಿ. ಭಾಳ ಮಸ್ತ್ ಬಂದಿದ್ದು ರೀ. ನೀವು ಅಂತಾರೆ ಟ್ರೈ ಮಾಡಿರಿ. ಚಪಾತಿ ಮೊದಲೆಲ್ಲ ನನಗೂ ಚಪಾತಿ ಈ ಥರ ಮಾಡೋಕ್ಕೆ ಬರ್ತಿದ್ದಿಲ್ಲ. ಮಾಡ್ತಾ ಎಲ್ಲ ಕಲ್ತ್ಕೊಂಡಿರೋದು. ಈಗೇನು ಹೇಳಿದ್ನಲ್ಲ ಕೆಲವೊಂದು ಟಿಪ್ಸ್, ಈ ಥರ ಇದನ್ನೆಲ್ಲ ಫಾಲೋ ಮಾಡಿರಿ. ಖಂಡಿತವಾಗಿಯೂ ಇದೇ ಥರ ಬರ್ತವೆ ಚಪಾತಿ. ನೋಡಿದ್ರೂ ತಿನ್ಬೇಕು ಅನ್ಸುತ್ತೆ, ಅಷ್ಟು ಸಾಫ್ಟಾಗಿ ಬಂದವ್ರಿ ಚಪಾತಿ ಮಾತ್ರ. ಈಗ ನೆಕ್ಸ್ಟು ಮತ್ತೊಂದು ಚಪಾತಿ ಬೇಯಿಸ್ಕೊಂಡಿರ್ತೀನಿ ಸ್ನೇಹಿತರೆ. ಇದನ್ನು ಕೂಡ ಸೇಮ್ ಟು ಸೇಮ್ ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟ ಮೇಲೆ ಒಂದು ಸ್ವಲ್ಪ ಅದು ಬಬಲ್ ಬಂದರೆ ಸಾಕು, ಅಲ್ಲಿ ಗೊತ್ತಾಗ್ಬಿಡ್ತೈತೆ. ಅವಾಗ ಮತ್ತೆ ಒಂದು ಸರಿ ಇನ್ನೊಂದು ಸೈಡಿಗೆ ಹಾಕಿ ಬೇಯಿಸ್ಕೋರಿ. ಈಗ ತೋರ್ಸಾಕತ್ತೀನಿ ನೋಡಿರಿ ಈ ಥರ. ಇನ್ನು ಒಂದು ಸೈಡ್ಗೆ ಆಗಲೇ ಉಬ್ಬಾಗತ್ತೈತೆ ಚಪಾತಿ, ಅಷ್ಟು ಮಸ್ತಾಗಿ ಬರಾಗತ್ತೇವೆ. ನೋಡ್ತಿರ್ಬೋದು ನೀವು. ರೊಟ್ಟಿ ಪೂರಿ ಉಬ್ಬಿದಂಗೆ ಉಬ್ಬುತ್ತವ್ರಿ ಚಪಾತಿ ಮಾತ್ರ. ಭಾರಿ ಆಗ್ತಾವೆ. ಒಂದು ಸರಿ ನೀವು ಟ್ರೈ ಮಾಡಿರಿ. ಇಲ್ಲಿ ನೋಡಿರಿ ಸೇಮ್ ಟು ಸೇಮ್ ಪೂರಿನೂ ಉಬ್ಬಾಕಿಲ್ಲ ಅನ್ಸುತ್ತೆ. ಈ ಥರ ಅಷ್ಟು ಮಸ್ತಾಗಿ ಉಬ್ಬೈತಿ ಚಪಾತಿ ನೋಡಿರಿ. ಈ ಥರ ಈಗ ನೋಡಿರಿ ಇಲ್ಲಿ ಫೋಲ್ಡಿಂಗ್ ತಾನಾಗೆ ಓಪನ್ ಆಗತೈತಿ. ನಾವೇನು ಸಪ್ರೇಟಾಗಿ ಲೇಯರ್ ಮಾಡಿ ಹಾಕಿಲ್ಲ. ಓಪನ್ ಆಗಿ ತಾನಾಗೆ ಅಷ್ಟು ಹೊಟ್ಟೆ ಉಬ್ಬಿ ಇದಾಗೋದು. ಮೆತ್ತಗಾಗಿರ್ತಾವೆ. ನೋಡ್ತಿರ್ಬೋದು ನೀವು. ಹೋಳಿಗೆ ಹಿಡ್ದಂಗೆ ಆಗತೈತಿ ಕೈಯಾಗ ಮಾತ್ರ.
ಅಷ್ಟು ಮೆತ್ತಗೆ ಬಂದೈತಿ ಚಪಾತಿ. ಇದನ್ನು ನೋಡಿರಿ ಫೋಲ್ಡಿಂಗ್ ತಾನಾಗೆ ಬಿಚ್ಚುತ್ತೆ. ಆ ಥರ 3 ಲೇಯರ್ ಆಗಿರ್ತಾವಲ್ಲ, ಆ ಫೋಲ್ಡ್ ಹೆಂಗೆ ಮಾಡಿರ್ತೀವಿ ಹಂಗತೆ. ಎಷ್ಟು ಫೋಲ್ಡ್ ಮಾಡ್ತೀವಿ ಅಷ್ಟು ಲೇಯರ್ ಆಗುತ್ತೆ ಚಪಾತಿ. ನಿಜವಾಗೂ ಸಖತ್ತಾಗಿರ್ತೈತಿ ನೋಡಿರಿ, ಎಷ್ಟು ಸಾಫ್ಟ್ ಬಂದೈತಿ. 3 ಪದರ 3 ಸಲ ಮಡ್ಚೀವಲ್ಲ, ಆ 3 ಪದರ ಇದ್ದೇ ಇರ್ತೈತಿ. ಅಷ್ಟೇ ಸಾಫ್ಟಾಗಿ ಅಷ್ಟೇ ರುಚಿಯಾಗಿರ್ತೈತಿ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ನಾನು ಜಾಸ್ತಿ ಎಣ್ಣೆನ ಯೂಸ್ ಮಾಡಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಏನು ಹಾಕಿರ್ತೀನಿ, ಅದು ಬಿಟ್ಟರೆ ಮತ್ತೆ ಎಲ್ಲಿ ಎಣ್ಣೆ ಹಾಕಿಲ್ಲ. ಎಷ್ಟು ಸಾಫ್ಟಾಗಿ, ಎಷ್ಟು ಪದರಾಗಿ, ಎಷ್ಟು ಉಬ್ಬಿ ಬಂದಿತ್ತು ಚಪಾತಿ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.